ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಡ್ರೈ ಕೋಕೋನಟ್ ಬರ್ಫಿ ಅಂದರೆ ಒಣ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಣ ಕೊಬ್ಬರಿಯನ್ನು ಗ್ರೇಟ್ ಮಾಡಿಕೊಂಡು ಅದನ್ನು ಮಿಕ್ಸರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೇನೆ. ಒಂದು ಬಿಗ್ ಬೌಲ್ ಆಗುವಷ್ಟು ಕೊಕೊನಟ್ ಪೌಡ್ರ್ ಸಿಕ್ಕಿದೆ. ಡ್ರೈ ಫ್ರೂಟ್ಸನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ಯಾನಲ್ಲಿ 2ರಿಂದ 3 ಚಮಚ ತುಪ್ಪ ಹಾಕಿಬಿಟ್ಟು ನಂತರ ಅದಕ್ಕೆ ಕೊಕೊನಟ್ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ರೋಸ್ಟ್ ಮಾಡಬೇಕು. ಸ್ವಲ್ಪ ಚಿಟಿಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ರೋಸ್ಟ್ ಆದಮೇಲೆ ಈಗ 3/4 ಗ್ಲಾಸಷ್ಟು ಹಾಲು ಹಾಕಿದ್ದೇನೆ. ಹಾಲು ಹಾಕಿ ಮಿಕ್ಸ್ ಮಾಡಿ ಅದು ಅದರಲ್ಲೇ ಬೇಯಬೇಕು. ಆ ಕೊಕೊನಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು. ತಳ ಹಿಡಿಲಿಕ್ಕೆ ಬಿಡಬಾರ್ದು. ಅದು ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ಬೆಂದ ತಕ್ಷಣ 1 ಗ್ಲಾಸ್ ಸಕ್ಕರೆ ಹಾಕ್ಕೊಂಡಿದ್ದೇನೆ, ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ಈಗ ಮತ್ತೆ ಮಿಕ್ಸ್ ಮಾಡ್ತಾ ಬರಬೇಕು. ಸಕ್ಕರೆ ಕರೆದ ಕೂಡ ಸ್ವಲ್ಪ ತೆಳ್ಳಗಾಗತ್ತೆ. ಆಮೇಲೆ ಇನ್ನೂ ಹುಟ್ಟನ್ನು ಬಿಡದೆ ಕಾಯಿಸ್ತಾ ಇರಬೇಕು. ನಂತರ ನಾನು ಸ್ವಲ್ಪ ಇಲ್ಲಿ ಪರಿಮಳಕ್ಕೋಸ್ಕರ ಕೇಸರಿ ಹಾಕ್ಕೊಂಡಿದ್ದೀನಿ. ಅದು ಆಪ್ಷನಲ್ಲು. ನೋಡಿ ಈಗ ದಪ್ಪ ಆಗ್ತಾ ಬಂದಿದೆ. ಪ್ಯಾನಲ್ಲಿ ತಳ ಬಿಡುತ್ತೆ, ನಿಮಗೆ ಗೊತ್ತಾಗುತ್ತೆ. ಈಗ ಇದು ರೆಡಿಯಾಗಿದೆ. ಇದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಪ್ಲೇಟಿಗೆ ತುಪ್ಪದಲ್ಲಿ ಗ್ರೀಸ್ ಮಾಡ್ಕೊಂಡಿದ್ದೇನೆ. ನೋಡಿ ಈಗ ಟ್ರಾನ್ಸ್ಫರ್ ಮಾಡಿದ್ದೇನೆ. ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದೊಂದು ನಾನು 30 ಮಿನಿಟ್ಸ್ ಇಟ್ಟಿದ್ದೆ ಸೆಟ್ ಆಗಲಿಕ್ಕೆ. ಡ್ರೈ ಫ್ರೂಟ್ಸನ್ನು ಮೇಲೆ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕು ಹಾಕ್ಕೊಳ್ಳಿ. ಟ್ರಯಾಂಗಲ್ ಶೇಪಲ್ಲಿ ಬೇಕಾದ್ರೆ ಟ್ರಯಾಂಗಲಲ್ಲಿ ಕಟ್ ಮಾಡ್ಕೊಳ್ಳಿ, ಸ್ಕ್ವೇರಲ್ಲಿ, ರೆಕ್ಟ್ಯಾಂಗಲಲ್ಲಿ, ಹೇಗೆ ಬೇಕಾದರೂ ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ. ನೋಡಿ ಕೋಕೋನಟ್ ಬರ್ಫಿ ರೆಡಿ ಇದೆ. ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿತ್ತು ತಿನ್ನಲಿಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡಿ ಹೇಗಾಗಿತ್ತು ಅಂತ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.